ಕೊಲೆ ಪ್ರಕರಣದಲ್ಲಿ ಹಲವು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಒಬ್ಬೊಬ್ಬರ ಪಾತ್ರ ಕೂಡ ಒಂದೊಂದು. ಯಾರ್ಯಾರ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿತ್ತು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊದಲ ಆರೋಪಿ ಈ ಪ್ರಕರಣದಲ್ಲಿ ಆಗಿರುವುದು ಪವಿತ್ರ ಗೌಡ. ಪವಿತ್ರ ಗೌಡ ಅವರ ಪಾತ್ರ ಏನು? ಕೊಲೆ ಮಾಡೋಕೆ ಮೂಲ ಕಾರಣವಾಗಿದ್ದೇ ಪವಿತ್ರ ಗೌಡ ಯಾವ ರೀತಿ ಅನ್ನುವಂಥದ್ದು ನಮಗೆ ಗೊತ್ತಿದೆ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ನ ಕಳಿಸ್ತಾ ಅಂತೇಳಿ ಅದನ್ನ ದರ್ಶನ್ಗೆ ತಿಳಿಸಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸುವುದಕ್ಕೆ ಕಾರಣ ಆಗಿದ್ದು ಪವಿತ್ರ ಗೌಡ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರ ಗೌಡ ಥಳಿಸಿದ್ಲು ಆತನನ್ನ ಶೆಡ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ. ಇನ್ನು ಎರಡನೇ ಆರೋಪಿ ಪ್ರಕರಣದಲ್ಲಿ ನಟ ದರ್ಶನ್, ಆತನ ಪಾತ್ರ ಏನು? ಸೂಚನೆಯನ್ನ ನೀಡಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದೇ ದರ್ಶನ್. ರಘು ಹೇಳಿ ಕಿಡ್ನಾಪ್ ಮಾಡಿಸಿರ್ತಾರೆ. ಜೊತೆಗೆ ಕೊಲೆಯನ್ನ ಮುಚ್ಚಿ ಹಾಕೋಕೆ ಹಣವನ್ನ ಕೂಡ ನೀಡಲಾಗಿತ್ತು. ಆ ಹಣವನ್ನ ಆಲ್ರೆಡಿ ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದು ಕೂಡ ಎವಿಡೆನ್ಸ್. ಈ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಮಾಡೋಕೆ ಯತ್ನಿಸಿದ್ದು ದರ್ಶನ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಂಟಕ ಆಗುವಂತಹ ಚಾನ್ಸಸ್ ಇದೆ. ಪ್ರಕರಣದ ಮೂರನೇ ಆರೋಪಿ ಪವನ್. ಪವಿತ್ರ ಜೊತೆಗಿದ್ದುಕೊಂಡೇ ರಘುವನ್ನ ಸಂಪರ್ಕ ಮಾಡಿದ್ದು ಇದೇ ಪವನ್. ಅಂದ್ರೆ ಪವಿತ್ರ ಸೂಚನೆಯ ಮೇರೆಗೆ ಮೊದಲಿಗೆ ದರ್ಶನ್ಗೆ ವಿಚಾರವನ್ನ ತಿಳಿಸಿ ಆಮೇಲೆ ದರ್ಶನ್ನ ಮೂಲಕ ರಘುನ ಕಾಂಟ್ಯಾಕ್ಟ್ ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಪವನ್ ರೇಣುಕಾಸ್ವಾಮಿಯ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಮಾಡಿದವರಲ್ಲಿ ಆತ ಕೂಡ ಒಬ್ಬ. ಇನ್ನು ನಾಲ್ಕನೇ ಆರೋಪಿ ರಾಘವೇಂದ್ರ. ಗೊತ್ತಿದೆ, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ ಈತ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಪ್ಲಾನ್ ಮಾಡಿದ್ದೆ ಈ ರಘು. ಅದ್ಯಾವ ರೀತಿ ಪ್ಲಾನಿಂಗ್ ಆಯ್ತು ಅನ್ನೋದನ್ನ ಆಗ್ಲೇ ನಮ್ಮ ಪ್ರತಿನಿಧಿ ಸಂದೇಶ್ ವಿವರಿಸ್ತಾ ಇದ್ರು. ಇನ್ನು ಐದನೇ ಆರೋಪಿ ಪ್ರಕರಣದಲ್ಲಿ ಈ ನಂದೀಶ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವಂತಹ ಜಾಗದಲ್ಲಿ ಇದ್ದಂಥವನು, ಮಂಡ್ಯ ಮೂಲದವನು, ದರ್ಶನ್ ಅಭಿಮಾನಿ. ಎಲ್ಲರ ಜೊತೆ ಸೇರಿ ರೇಣುಕಾಸ್ವಾಮಿ ಮೇಲೆ ಈತ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಪ್ರಕರಣದಲ್ಲಿ ಆರನೇ ಆರೋಪಿ ಜಗ್ಗು ಅಲಿಯಾಸ್ ಜಗದೀಶ್, ಚಿತ್ರದುರ್ಗದವನು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದವರಲ್ಲಿ ಈತ ಕೂಡ ಒಬ್ಬ. ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದಾತ ಈಗ ಪೊಲೀಸರ ಕೈನಲ್ಲಿ ಲಾಕ್ ಆಗಿದ್ದಾನೆ. ಆತನೇ ಹೋಗಿ ಸರೆಂಡರ್ ಆಗಿದ್ದಾನೆ. ಪ್ರಕರಣದ ಏಳನೇ ಆರೋಪಿ ಆಗಿರುವಂತದ್ದು ಈ ಅನು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಗ್ಯಾಂಗ್ ನಲ್ಲಿ, ಚಿತ್ರದುರ್ಗದಿಂದ ಕರ್ಕೊಂಡು ಬಂದಂತಹ ಗ್ಯಾಂಗ್ ನಲ್ಲಿ ಈತ ಕೂಡ ಇದ್ದ. ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದಾತ ಆ ನಂತರದಲ್ಲಿ ಬಂದು ಸರೆಂಡರ್ ಆಗಿದ್ದಾನೆ. ಇನ್ನು ಎಂಟನೇ ಆರೋಪಿ ಆಗಿರೋದು ಆ ಇಟಿಯೋಸ್ ನ ಚಾಲಕ. ಕಿಡ್ನಾಪ್ ಮಾಡ್ಕೊಂಡು ಬಂದಂತಹ ವೆಹಿಕಲ್ ನ ಚಾಲಕನಾಗಿದ್ದಂತಹ ರವಿ. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಆರೋಪಿಗಳು ಕರ್ಕೊಂಡು ಬಂದಿದ್ದು ಇದೇ ರವಿಯ ಕಾರ್ನಲ್ಲಿ. ಪ್ರಕರಣದಲ್ಲಿ 10ನೇ ಆರೋಪಿ ಆಗಿರೋದು ವಿನಯ್. ದರ್ಶನ್ನ ಆಪ್ತ, ಪರಮಾಪ್ತ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನ ಮಾಲೀಕ. ಈ ಹಿಂದೆಯೂ ಕೂಡ ಹಲವರಿಗೆ ಹಲ್ಲೆಯನ್ನ ಮಾಡಿದ್ದಂತಹ ಪುಣ್ಯಾತ್ಮ ಇವನು. ರೇಣುಕಾಸ್ವಾಮಿಗೆ ಲಾಠಿ ಬೀಸಿ ಹೊಡೆದು ಮಾರಣಾಂತಿಕವಾಗಿ ಈತ ಹಲ್ಲೆ ಮಾಡ್ದ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ. ಇನ್ನು ಪ್ರಕರಣದ 11ನೇ ಆರೋಪಿ ನಾಗರಾಜು. ದರ್ಶನ್ನ ಅನಧಿಕೃತ ಮ್ಯಾನೇಜರ್ ಈತ. ಎಲ್ಲವನ್ನ ಕೂಡ ದರ್ಶನ್ನ ವ್ಯವಹಾರಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಂಥ ವ್ಯಕ್ತಿ ಈತ. ಹಲ್ಲೆಯ ಸಂದರ್ಭದಲ್ಲಿ ರೇಣುಕಾಸ್ವಾಮಿಗೆ ಈತ ಕಾಲ್ನಿಂದ ಒದ್ದನಂತೆ. 12ನೇ ಆರೋಪಿ ಲಕ್ಷ್ಮಣ್. ದರ್ಶನ್ನ ಕಾಲು ಚಾಲಕ. ಕೊಲೆ ನಡೆದಂತಹ ಸಂದರ್ಭದಲ್ಲಿ ಈ ಲಕ್ಷ್ಮಣ್ ಸ್ಥಳದಲ್ಲೇ ಇದ್ದ. ಅದಾದ ನಂತರ ಮೃತದೇಹವನ್ನ ಎಸೆಯೋಕೆ ಬೇಕಾದಂತಹ ವ್ಯವಸ್ಥೆಗಳು ಏನಿದ್ದಾವೋ ಅದೆಲ್ಲವನ್ನ ಮಾಡಿದ್ದು ಇದೇ ಲಕ್ಷ್ಮಣ್. 13ನೇ ಆರೋಪಿ ದೀಪಕ್. ದರ್ಶನ್ ಹಾಗೆ ಪ್ರದೋಷ ಸೂಚನೆಯಂತೆ ತಲಾ 5 ಲಕ್ಷ ಹಣವನ್ನ ಈತ ನೀಡಿದಂತೆ. ಅದಾದಂತಹ ನಂತರದಲ್ಲಿ ಈಗ ಆತನನ್ನ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಮಾಡೋಕೆ ಪೊಲೀಸರು ಪ್ರಯತ್ನವನ್ನ ಪಡ್ತಿದ್ದಾರೆ. ಆಲ್ರೆಡಿ ಸಾಕ್ಷಿ ಮಾಡಿದ್ದಾರೆ ಆತನನ್ನ ಅನ್ನುವಂಥ ಮಾಹಿತಿ ಇದೆ. ಇನ್ನು 14ನೇ ಆರೋಪಿ ಪ್ರದೋಷ್. ಕೊಲೆ ಮಾಡಿದ್ದವರ ಖರ್ಚಿಗಾಗಿ 30 ಲಕ್ಷ ಹಣದ ವ್ಯವಸ್ಥೆಯನ್ನ ಮಾಡಿದ್ದ. ಆರೋಪಿಗಳನ್ನ ದರ್ಶನ್ಗೆ ಭೇಟಿ ಮಾಡಿಸಿ ಆತ ಸರೆಂಡರ್ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದ. ಆತನ ಮನೆಯಿಂದಾನೆ 30 ಲಕ್ಷ ಹಣ ಸೀಸ್ ಆಗಿತ್ತು. ಇನ್ನು ಪ್ರಕರಣದ 15ನೇ ಆರೋಪಿ ಕಾರ್ತಿಕ್. ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದವನು. ರೇಣುಕಾಸ್ವಾಮಿ ಶವವನ್ನ ಸಾಗಿಸಿದವರ ಪೈಕಿ ಈತ ಕೂಡ ಒಬ್ಬ. ಶವವನ್ನ ಸಾಗಿಸಿದಂತಹ ನಂತರದಲ್ಲಿ ನಾವೇ ಕೊಂದಿದ್ದು ಅಂತ ಹೇಳಿ 3-4 ಜನ ಹೋಗಿ ಸರೆಂಡರ್ ಆಗ್ತಾರಲ್ಲ, ಅದ್ರಲ್ಲಿ ಅವನು ಕೂಡ ಇದ್ದ. ಇನ್ನು 16ನೇ ಆರೋಪಿ ಕೇಶವಮೂರ್ತಿ. 5 ಲಕ್ಷ ಹಣ ಪಡೆದು ಮೃತದೇಹವನ್ನ ಈತ ಸಾಗಿಸಿದ್ದ. ಬಳಿಕ ಪೊಲೀಸರ ಮುಂದೆ ಈತನು ನಾವೇ ಕೊಂದಿದ್ದು ಅಂತ ಸರೆಂಡರ್ ಆಗಿದ್ದ. 17ನೇ ಆರೋಪಿ ನಿಖಿಲ್. 5 ಲಕ್ಷ ಹಣವನ್ನ ಪಡೆದು ಮೃತದೇಹವನ್ನ ಸಾಗಾಟ ಮಾಡಿದ್ದ. ಬಳಿಕ ಈತ ಕೂಡ ಆ ಗ್ಯಾಂಗ್ ನಲ್ಲಿ ಹೋಗಿ ಸರೆಂಡರ್ ಆದ್ರಲ್ಲ, ಆ ಗ್ಯಾಂಗ್ ನಲ್ಲಿ ಈತ ಕೂಡ ಇದ್ದ. ಇವೆಲ್ಲವೂ ಕೂಡ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳ ಪಾತ್ರ ಏನು ಇಡೀ ಪ್ರಕರಣದಲ್ಲಿ ಅನ್ನೋದರ ಡೀಟೇಲ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.